ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂದರೆ ಬೆಡ್ಗೆ ಯಾವ ಥರ ಗೊಬ್ಬರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಗಮನಿಸ್ಬೋದು, ಈ ಒಂದು ಅಟ್ಯಾಚ್ಮೆಂಟು ಬಂದು ನೀವು ಆಲ್ರೆಡಿ ಎತ್ತುಗಳಲ್ಲಿ ನೋಡಿರ್ತೀರ, ನಾವು ಬೀಜ ಹಾಕೋದಕ್ಕೆಲ್ಲ ಬಳಕೆ ಮಾಡ್ತೀರಿ. ಅದೇ ಥರ ಅಟ್ಯಾಚ್ಮೆಂಟು ಅಂದರೆ ಬೆಡ್ ಮಾಡೋ ಇದರಲ್ಲಿ ಒಂದು ಸಿಂಪಲ್ ಮಾಡಿಫಿಕೇಶನ್ ಮಾಡಿಕೊಂಡು ಯಾವ ರೀತಿ ಬೆಡ್ಗೆ ಗೊಬ್ಬರ ಯಾವ ಅಂತರದಲ್ಲಿ ಕೊಡ್ತಾ ಇದ್ದಾರೆ ಅಂತ ನೀವೇ ಇಲ್ಲಿ ಗಮನಿಸ್ರಿ. ಮತ್ತು ಗೊಬ್ಬರಗಳು ಯಾವ್ದ್ಯಾವುದು ಮಿಕ್ಸ್ ಮಾಡ್ತಾರೆ, ಎಷ್ಟು ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತಾರೆ, ಎಷ್ಟು ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಾರೆ ಬೆಡ್ಗೆ ಕೊಡೋದು. ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಸಪೋರ್ಟ್ನ ತೋರಿಸ್ರಿ, ಲೈಕ್ಸು ಶೇರ್ಸು ಮುಖಾಂತರ. ಒಂದು ಸ್ವಲ್ಪ ವ್ಯೂಸ್ ಬಂದ್ರೇ ನಮಗೂ ಇದಾಗೋದು. ನೀವು ಏನಂದರೆ ಸಪೋರ್ಟೇ ಕೊಡಲ್ಲ ಅಂತ ಇದ್ದೀರಾ, ಇಲ್ಲ ನನ್ನ ಮಾಹಿತಿ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಇಲ್ಲ ಏನನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ, ಯಾಕೆ ನೀವು ಈ ರೀತಿ ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನೋದು. ನೋಡ್ತೀರಾ, ಲೈಕು ಹೊಡೆಯೋದಿಲ್ಲ, ಸಬ್ಸ್ಕ್ರಿಪ್ಷನ್ನು ತಗೊಳ್ಳೋದಿಲ್ಲ, ಓದ್ತಾ ಇರ್ತೀರಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಚೇಂಜ್ ಮಾಡ್ಕೊಳ್ಳಿ ಅಂತ ಕಾಮೆಂಟಲ್ಲಾದರೂ ಹೇಳ್ರಿ. ಇನ್ನು ನೋಡ್ತಿರ್ಬೋದು ಇಲ್ಲಿ ಗೊಬ್ಬರ ಯಾವ ರೀತಿ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಆರಾಮಾಗಿ ಒಬ್ಬರನ್ನ ಅಲ್ಲಿ ಕುಳಿಸ್ಬಿಟ್ಟು ಈ ರೀತಿ ಗೊಬ್ಬರನ ಮೂಟೆ ಗೊಬ್ಬರನ ಬೆಡ್ ಮಾಡ್ತಾ 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 ಹಾಕ್ಕೊಂಡು ಹೋಗ್ತಾ ಇದ್ರೆ ಸುಮಾರು ಒಂದು ಅರ್ಧ ಅಡಿ ಅಂತರದಲ್ಲಿ ಹೋಗಿ ಈ ಗೊಬ್ಬರ ಅನ್ನೋದು ಬೀಳ್ತದೆ. ಅರ್ಧ ಅಡಿ ಅಂತರದಲ್ಲಿ ಬಿದ್ದಾಗ ಏನಾಗುತ್ತೆ ಅಂದರೆ ನಾವು ಸಸಿ ನಾಟಿ ಮಾಡಿದಾಗ ತಕ್ಷಣ ಏನೋ ಇದು ಅದಕ್ಕೇನು ಇದೇ ತಾಕತ್ತೆಲ್ಲ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸಸಿ ನಾಟಿ ಮಾಡಿದ ತಕ್ಷಣ ಅಂದರೆ ಬೆಡ್ ಮೇಲೇ ಗೊಬ್ಬರ ಹಾಕ್ತವಾಗ ಏನಾಗ್ತದೆ, ಸಸಿ ನಾಟಿ ಮಾಡಿದ ತಕ್ಷಣ ಕೆಮಿಕಲ್ ಗೊಬ್ಬರ ಒಂದು ಸ್ವಲ್ಪ ರಿಯಾಕ್ಷನ್ ಆಗಿ ಸಸಿ ಹೋಗೋಂಥ ಚಾನ್ಸಸ್ಸು ಎಲ್ಲ ಇರ್ತದೆ. ಈ ಥರ ಕೊಟ್ಟಾಗ ಏನಾಗುತ್ತೆ, ಬೆಡ್ಡಲ್ಲಿ ಅರ್ಧ ಅಡಿ ಕೆಳಕ್ಕೆ ಹೋಗುತ್ತೆ. ಆವಾಗ ಸಸಿ ಕರೆಕ್ಟಾಗಿ ಒಂದು 15-20 ದಿನ ಆದಮೇಲೆ ಬೇರು ಬಿಡ್ತದಲ್ಲ, ಆ ಟೈಮಲ್ಲಿ ಈ ಗೊಬ್ಬರ ಅನ್ನೋದು ಆ ಸಸಿಗೆ ಸಿಗ್ತದೆ. ಅವಾಗ ಕರೆಕ್ಟಾಗಿ ಬೇರು ಹೀರ್ಕೊಳ್ಳೋದಕ್ಕೆ ಅದು ರೆಡಿ ಆಗಿರ್ತದೆ. ಅದು ಬಿಟ್ಬಿಟ್ಟು ನಾವು ಹುಟ್ಟಿದ ಮಗುಕ್ಕೆ ಡೈರೆಕ್ಟಾಗಿ ಎತ್ಕೊಂಡೋಗಿ ಮುದ್ದೆ ತಿನ್ನಿಸ್ದಂಗೆ ಆಗ್ತದೆ ಬೆಡ್ ಮೇಲೆ ಹಾಕ್ಬಿಟ್ರೆ ಮೂಟೆ ಗೊಬ್ಬರಗಳನ್ನ. ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅನಿಸ್ತು. ಅದಕ್ಕೆ ಈ ಮಾಹಿತಿ ನಿಮ್ಗೊಂದು ಕೊಡೋಣ ಅಂತ ಬಂದಿದ್ದು. ನೋಡ್ರಿ, ಈ ಥರ ಲೈನಾಗಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಸಾಕು, ನೀಟಾಗಿ ಬೆಡ್ ಒಳಗಡೆ ಕರೆಕ್ಟಾಗಿ ಬೀಳ್ತದೆ ಅರ್ಧ ಅಡಿ ಅಂತರಕ್ಕೆ. ನೋಡಿ, ಈ ಥರ ಅಟ್ಯಾಚ್ಮೆಂಟು ಕೆಲವೊಂದು ಕಡೆ ಇರ್ತದೆ, ಕೆಲವೊಂದು ಕಡೆ ಇರೋದಿಲ್ಲ, ಏನೂ ಇಲ್ಲ. ಬೆಡ್ ಮಾಡೋ ಇದಕ್ಕೇನೆ ಈ ರೀತಿ ಒಂದು ಸೀಟು ಮತ್ತು ಇದೇನಂತಾರ ಇದಾಕಿದ್ದಾರೆ ನೋಡಿ, ಅಲ್ಲಿ ಗೊಬ್ಬರ ಹಾಕ್ತಾ ಇರೋದು, ಅದನ್ನೊಂದು ಹಾಕ್ಕೊಂಬಿಟ್ರೆ ಸಾಕು. ಇದಿಷ್ಟು ಒಂದು ಮಾಡಿಫಿಕೇಶನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಇನ್ನೇನಂತ ಹೇಳಿದ್ರೆ ಮೂಟೆ ಗೊಬ್ಬರಗಳು ನೋಡಿ ಅಟ್ಯಾಚ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಅರ್ಧ ಅಡಿ ಅಷ್ಟು ಕರೆಕ್ಟಾಗಿ ನೆಲದೊಳಗೆ ಹೋಗ್ತದೆ, ಬೆಡ್ ಒಳಗಡೆ ಕ್ಲೀನಾಗಿ ಬೀಳ್ತದೆ. ನೋಡ್ರಿ, ನೀಟಾಗಿ ನೋಡ್ಕೊಂಬಿಡ್ರಿ ಒಂದ್ಸಲ, ಅದನ್ನು ತೋರಿಸ್ಬಿಡೋಣ ನಿಮ್ಗೆ. ಗೊಬ್ಬರ ಕೊಡೋ ವಿಚಾರಗಳಲ್ಲಿ ಏನಂದ್ರೆ ಮಿಸ್ಟೇಕ್ ಮಾಡೋದು, ಜಾಸ್ತಿ ಕೆಮಿಕಲ್ ಗೊಬ್ಬರಗಳನ್ನ ಕೊಡ್ತೀರಾ. ಸೊ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಕೆಮಿಕಲ್ ಗೊಬ್ಬರಗಳನ್ನೇ ಬರೀ ಕೆಮಿಕಲ್ ಗೊಬ್ಬರಗಳನ್ನೇ ಕೊಡ್ತಾನೆ ಇದ್ದರೆ ನೆಲ ಹಾಳಾಗ್ಬಿಡ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಯೂಸ್ ಮಾಡ್ಕೊಬೇಕು, ಸ್ವಲ್ಪ ಕೆಮಿಕಲ್ ಗೊಬ್ಬರನೂ ಯೂಸ್ ಮಾಡ್ಕೊಬೇಕು. ಇನ್ನು ಬೆಡ್ಡು ಯಾವ ರೀತಿ ಬಂದಿದೆ ಅಂತ ನೀವೇ ಗಮನಿಸ್ಬೋದು, ಸ್ಟ್ರೈಟಾಗಿ ಯಾವ ರೀತಿ ಇದೆ ಅಂತ. ಇನ್ನು ಬೆಡ್ಗಳನ್ನ ಹೊರತುಪಡಿಸಿ ಸೆಂಟ್ರಲ್ ಇರೋದನ್ನು ಗಮನಿಸಿ. ಇದು ಬಂದು ಅದೇ ಪೇಪರ್ಗೆ ಮಣ್ಣು ಸೆಂಟ್ರಲ್ ಇರೋದು, ಚಿಕ್ಕ ಸಾಲ್ ಥರ ಇರೋದು ಪೇಪರ್ಗೆ ಮಣ್ಣು. ಸೊ ಇಷ್ಟು ನೀಟಾಗಿ ಮಾಡಿಕೊಂಡು ಬೆಡ್ಗೆ ಚೆನ್ನಾಗಿ ಗೊಬ್ಬರಗಳು ಕೊಟ್ಟರೆ ಏನಾಗುತ್ತೆ, ಒಂದೇ ಬೆಳೆಗೆ ಮುಗಿಯೋದಿಲ್ಲ. ನಾವು ಆಲ್ಮೋಸ್ಟ್ ಒಂದು ಬೆಳೆ ತಗೊಂಡು ಮತ್ತೆ ಇನ್ನೊಂದು ಬೆಳೆ ಅದರಲ್ಲೇ ಅದೇ ಬೆಡ್ಡಲ್ಲೇ ತೊಗೊಬೋದು, ನೀಟಾಗಿ ಮಾಡ್ಕೊಂಬಿಟ್ರೆ ವ್ಯವಸ್ಥಿತವಾಗಿ. ಸೊ ಇದೊಂದು ಮಾಹಿತಿ ನಿಮಗೆ ಕೊಡೋಣ ಅಂತ ಬಂದಿದ್ದೆ. ಇನ್ನು ಗೊಬ್ಬರಗಳು ಎಲ್ಲ ಯಾವ್ದು ಇದೆ ಅಂತ ಹೇಳ್ಬಿಟ್ಟು ಈಗ ಮುಂದೆ ವಿಡಿಯೋದಲ್ಲಿ ಬರ್ತಾ ಇರ್ತದೆ, ಅದನ್ನು ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದೆಲ್ಲ ದೊಡ್ಡ ರೈತರಿಗೆಲ್ಲ, ಚಿಕ್ಕ ರೈತರಿಗೆ ಇದು ಬಂದು ಲೈಟಾಗಿ ಗೊಬ್ಬರ ಇರಲಿ ಬೈಲಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆಲ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟೊತ್ತು ಒಂದು ಟ್ಯಾಕ್ಟ್ರಿದಲ್ಲಿ ಅಟ್ಯಾಚ್ಮೆಂಟು ಯಾವ ಥರ ಇದೆ ಏನು ಅಂತ ಒಂದು ಮಾಹಿತಿ ನೋಡಿದ್ದಾಯ್ತಲ್ಲ ನೀವು. ಸೊ ಈಗ ಬೆಡ್ಗಳಿಗೆ ಏನೇನು ಗೊಬ್ಬರ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಇಲ್ಲಿ ನೋಡ್ತೀರಾ. ಇಲ್ಲಿ ಗಮನಿಸೋದಾದರೆ ಸುಮಾರು ಥರವಾದ ಗೊಬ್ಬರಗಳನ್ನ ನಾವು ಬೆಡ್ಗಳಿಗೆ ಕೊಡ್ತೀರಿ. ಏನೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಬರೀ ಕೆಮಿಕಲ್ ಗೊಬ್ಬರನ ಇದು ಬರೀ ಕೆಮಿಕಲ್ ಗೊಬ್ಬರನೇ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಕೆ ಮಾಡಿ ಕೊಡಬೇಕಾಗುತ್ತೆ. ಬರೀ ಕೆಮಿಕಲ್ ಗೊಬ್ಬರ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ದಿನಗಳು ಕಳೀತಾ ಮಣ್ಣು ಅನ್ನೋದು ಸಖತ್ ಹಾರ್ಡ್ ಬಂದ್ಬಿಡ್ತದೆ. ಸೊ ಅದಾದಮೇಲೆ ಏನಾಗುತ್ತೆ, ಮುಂದಿನ ಫ್ಯೂಚರಾಗ ಬೆಳೆಗಳು ಒಂದು ಸ್ವಲ್ಪ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಸಮತೋಲನದಲ್ಲಿ ಮಾಡಬೇಕಂದಾಗ ಏನು ಮಾಡಬೇಕು, ಸ್ವಲ್ಪ ಸಾವಯವ ಗೊಬ್ಬರಗಳನ್ನ ಜೊತೆಗೆ ಇದೇನು ಮಾಡಬೇಕು, ಸ್ವಲ್ಪ ಕೆಮಿಕಲ್ 60% ಸಾವಯವ ಗೊಬ್ಬರ, 40% ಕೆಮಿಕಲ್ ಗೊಬ್ಬರ ಬಳಕೆ ಮಾಡಿದ್ರೆ ಖಂಡಿತ ನೆಲ ಅನ್ನೋದು ಹಾಳಾಗದೇ ಇರ್ತದೆ. ಸೊ ಇವತ್ತು ಇಲ್ಲಿ ಬೆಡ್ಗೆ ಕೊಡ್ತಾ ಇರೋಂಥ ಗೊಬ್ಬರಗಳು ಯಾವ್ದು, ಯಾಕಂದರೆ ಸುಮಾರು ಜನ ಎಷ್ಟು ಸರಿ ಹೇಳಿದ್ರೂ ಮತ್ತೆ ರಿಪೀಟೆಡ್ ಕ್ವಶನ್ ಕೇಳ್ತಾನೆ ಇರ್ತೀರಾ, ಬೆಡ್ ಪ್ರಿಪ್ರೇಷನ್ಗೆ ಏನು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ವಿಡಿಯೋ ಕೊಡ್ತಾ ಇರೋದು ನಿಮಗೋಸ್ಕರ. ಸ್ನೇಹಿತರೆ, ಇಲ್ಲಿ ಇವಾಗ ಬೆಡ್ ಪ್ರಿಪ್ರೇಷನ್ನು ಯಾವ ರೀತಿ ಅಂತ ನೋಡಿದ್ದೀರಲ್ಲ. ಸೊ ಇದಕ್ಕೆ ಏನಪ್ಪ, ಬೆಡ್ ಪ್ರಿಪೇರ್ ಮಾಡೋದಕ್ಕೆ ಮೊದಲೇ ಕೋಳಿ ಗೊಬ್ಬರ ಸ್ವಲ್ಪ ಮತ್ತು ತಿಪ್ಪೆ ಗೊಬ್ಬರ ಏನಿದೆ, ಸಗಣಿ ಗೊಬ್ಬರನ ಕೊಟ್ಟು ಆಲ್ರೆಡಿ ಚೆನ್ನಾಗಿ ಉಳುಮೆ ಮಾಡಿ, ಯಾವತ್ತೇ ಅಷ್ಟೇ ಯಾವುದೇ ಬೆಳೆ ಮಾಡಬೇಕಾದ್ರೂ ನೆಲದ ತಯಾರಿ ಅನ್ನೋದು
ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಸುಮ್ಮನೆ ತೇವಾಂಶದಲ್ಲಿ ಆ ರೀತಿಯಲ್ಲಿ ಉಳುಮೆ ಮಾಡಿಬಿಟ್ಟು ಮುದ್ದೆ ಥರ ಬೆಡ್ ಮಾಡೋದಲ್ಲ. ಮಣ್ಣು ಯಾವ ರೀತಿ ಇರಬೇಕಂದ್ರೆ ಒಳ್ಳೆ ಇದ್ದಂಗೆ ಇರಬೇಕು, ಒಂದು ಸ್ವಲ್ಪ ಡಸ್ಟ್ ಥರ ಫುಲ್ಲು ಒಣಗಿರೋ ಶೆಬ್ಬಿನಲ್ಲಿ ನಾವು ಯಾವಾಗೂ ಅಷ್ಟೇ ಉಳುಮೆ ಮಾಡಿ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಬೆಳೆ ಇಡೋದನ್ನು ಮಾಡಬೇಕಾಗ್ತದೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಬೆಡ್ ಅಂತ. ಅದೇ ಎಂಟೆಗಳು ಮುದ್ದೆಗಳ ಥರ ಇದ್ದರೆ ಈ ರೀತಿ ಬೆಡ್ ಬರೋದಿಲ್ಲ. ಸೊ ಈ ರೀತಿ ಬೆಡ್ ಬಂದಾಗ ಏನಾಗುತ್ತೆ, ಪೇಪರೆಲ್ಲ ನೀಟಾಗಿ ಕೂತ್ಕೊಳ್ತದೆ, ಎಲ್ಲೂ ಪೇಪರ್ಗಳು ಅರ್ಧೋಗಲ್ಲ. ಇದೊಂದು ಮಾಹಿತಿ. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಯಾವುದ್ಯಾವುದಪ್ಪ ಇದೆ ಅಂತ ಹೇಳಿದ್ರೆ ಇಲ್ಲೇ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಮೊದಲನೇದಾಗಿ, ಅದಾದ ನಂತರ DAP ಜೊತೆಗೆ DNP ಅಂತ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ನೀವು ಈ ಸೊಸೈಟಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಇದು ಇಲ್ಲಿ ಗಮನಿಸ್ಬೋದು, ಟ್ರಯಾಜನ್ ಅವ್ರದ್ದು DNPG ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರು. ಸೊ ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ DAP ಒಂದು ಸ್ವಲ್ಪ, ಜೊತೆಗೆ ಪೊಟ್ಯಾಶ್ ಒಂದು ಸ್ವಲ್ಪ, ನಂತರ ಇದೇನಿದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶಗಳು. ಗಿಡದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದು ಒಂದು ಲಘು ಪೋಷಕಾಂಶಗಳು. ನಾವು ಎಷ್ಟೇ ಇದಾಗಿ ಕೊಟ್ರೇನೋ, ಇವಾಗ ನಾವು ಊಟ ಮಾಡೋ ಥರ ಇರ್ತದೆ ಗೊಬ್ಬರಗಳು. ನಾವು ಊಟ ಮಾಡೋವಾಗೇನು ಬರೀ ಮುದ್ದೆ ಅನ್ನ ತಿಂದುಬಿಟ್ರೆ ನಮಗೆ ತಾಕತ್ತು ಬರೋದಿಲ್ಲ. ಅದೇ ರೀತಿ ಗಿಡಗಳಿಗೂ ಅಷ್ಟೇ ತಾಕತ್ತು ಬರಬೇಕಂತ ಹೇಳಿದ್ರೆ ಲಘು ಪೋಷಕಾಂಶಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಬೆಡ್ ಪ್ರಿಪರೇಷನ್ ಟೈಮಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಪ್ರತಿಯೊಂದನ್ನು ಕೊಟ್ಟಾಗ ಏನಾಗುತ್ತೆ, ಬೆಳೆಗೆ ಸಮಗ್ರವಾದ ಪೋಷಕಾಂಶಗಳು ಸಿಕ್ಕಿ ತುಂಬಾ ಚೆನ್ನಾಗಿ ಬರ್ತದೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು, ಇದು ರೀಜೆಂಟ್ ಅಲ್ಟ್ರಾ ಅಂತ ಹೇಳ್ಬಿಟ್ಟು ನಿಮಗೆ ಬಾಯರ್ ಕಂಪ್ನಿದು. ಇದು ಬಂದು ಸುಮಾರು ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ತಾರೆ. ಬೆಡ್ ಪ್ರಿಪ್ರೇಷನ್ಗಾಗಲಿ ಅಥವಾ ಕ್ಯಾರೆಟ್ ಚೆಲ್ಲೋವಾಗಲಿ ಎಲ್ಲದಕ್ಕೂ ಬಳಕೆ ಮಾಡ್ತಾರೆ. ಏನಂತ ಹೇಳಿದ್ರೆ ಇದರಲ್ಲಿ ನೆಲದಲ್ಲಿರುವಂಥ ಕೆಲವೊಂದು ಗಿಡಗಳಿಗೆ, ಸಸಿಗಳಿಗೆ ಅಥವಾ ಬೆಳೆಗೆ ತೊಂದರೆ ಕೊಡುವಂಥ ಕೀಟಗಳು ಮತ್ತು ರೂಟ್ಸು ಅಂದರೆ ಬೇರುಗಳು ಚೆನ್ನಾಗಿ ಬರೋದಕ್ಕೆ, ಅಂದರೆ ವೈಟ್ ರೂಟ್ಸ್ ಚೆನ್ನಾಗಿ ಬರೋದಕ್ಕೆ ಎಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಸ್ವಲ್ಪ ಏನಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಮೊದಲು ತಿಮೆಟ್ ಅಂತ ಬರ್ತಿತ್ತು, ಪೋರೆಟ್ ಅಂತ ಬರ್ತಿತ್ತು. ಸೊ ಅದೆಲ್ಲ ಇವಾಗ ಕಡಿಮೆ ಆಗಿದೆ. ಈಗ ಕ್ಲೋರೋಪೈರಿಪಾಸ್ 10% ಗ್ರ್ಯಾನ್ಯೂಲ್ ಬರ್ತದೆ. ಸೊ ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಈ ನೆಲದಲ್ಲಿ ಗೊಣ್ಣೆ ಹುಳ ಅದೇನಾದರೂ ಇದ್ದರೆ, ಉತ್ಪತ್ತಿ ಆದರೆ ಸಾಯುತ್ತೆ. ಸೊ ಇದೊಂದು ಯೂಸ್ ಮಾಡ್ಕೊತಾರೆ. ಜೊತೆಗೆ ಹೇಳಿದ್ನಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಲಘು ಪೋಷಕಾಂಶ, ನೋಡಿ ಭಾಗ್ಯ ಅನ್ನೋದು, ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಬೆಡ್ ಪ್ರಿಪರೇಷನ್ಗೆ ಇಷ್ಟೆಲ್ಲ ಪ್ರಾಮುಖ್ಯತೆ ಏನಕ್ಕೆ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಸರ್ತಿ ಬೆಡ್ ಮಾಡಿಬಿಟ್ಟು ಒಂದೇ ಬೆಳೆಗೆ ಸೀಮಿತವಾಗಿ ಇಟ್ಕೊಬಾರ್ದು ನಾವು. ಒಂದು ಸರ್ತಿ ಬೆಡ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಅದರಲ್ಲಿ 2 ಬೆಳೆ ತೆಗೆದಾಗ ಏನಾಗುತ್ತೆ, ನಮಗೆ ಕಾಸ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ ನೆಕ್ಸ್ಟ್ ಬೆಳೆದಲ್ಲಿ. ನೀವು ಇಲ್ಲ ಒಂದು ಬೆಳೆಗೆ ಒಂದೊಂದು ಸರ್ತಿ ನೀವು ಇದು ಉಳುಮೆ ಮಾಡೋದು, ಬೆಡ್ ಪ್ರಿಪ್ರೇಷನ್ ಮಾಡೋಕ್ಕೆ ಹೋದರೆ ತುಂಬಾ ಲಾಸ್ ಆಗುತ್ತೆ. ಆ ಟ್ಯಾಕ್ಟ್ರಿನಲ್ಲಿ ನೋಡ್ತಾ ಇರ್ಬೋದು ರೋಲರು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಬೆಡ್ ಎಷ್ಟೇ ನೀಟಾಗಿ ಬಂದ್ರೇನೋ ಲೆವೆಲ್ ಬರಲಿಲ್ಲ ಅಂದಾಗ ಏನಾಗುತ್ತೆ, ಬೆಡ್ ಅಗಲ ಬರೋದಿಲ್ಲ. ಆದ ಕಾರಣ ನೋಡಿ ಆ ರೋಲರು ಫಿಟ್ಟಿಂಗು ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಮಾಹಿತಿ. ಒಟ್ಟಾರೆ ಈ ಮಾಹಿತಿ ಎಲ್ಲ ನಿಮಗೋಸ್ಕರ ಕೊಡ್ತಾ ಇರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಕೆಲಸ ಇಲ್ದಿರ ಅಲ್ಲ, ನಮ್ಮ ಕೆಲಸಗಳನ್ನ ಬಿಟ್ಟು ಯಾರೋ ಒಂದಷ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಇಷ್ಟೆಲ್ಲ ಮಾಹಿತಿ ಕೊಟ್ರೇನೋ ನೀವು ಅದೇನು ಅಂದ್ಕೊಂಡಿದ್ದೀರಾ ಏನೋ ಗೊತ್ತಿಲ್ಲ. ಡ್ಯಾನ್ಸ್ಗಳಾಡೋರ್ದು ಇನ್ನೊಂದು ವಿಡಿಯೋಗಳನ್ನ ವೈರಲ್ಗಳು ಮಾಡ್ತೀರಾ. ದೇಶಕ್ಕೆ ಬೇಕಾಗಿರೋ ಅಂಥ ದೇಶದ ಬೆನ್ನೆಲುಬು ಅನ್ಸ್ಕೊಂಡಿರೋ ರೈತನ ಮಾತ್ರ ಕಡೆಗಣಿಸ್ತೀರಾ. ಸೊ ಅದಕ್ಕೋಸ್ಕರ ನಮಗೆ ಬೇಸರ ಅನಿಸುತ್ತೆ. ಈ ಥರದ್ದೆಲ್ಲ ವಿಡಿಯೋಗಳು ರೈತರನ್ನ ಎಜುಕೇಟ್ ಮಾಡೋದಕ್ಕೆ ಎಷ್ಟೇ ಕೊಟ್ರೇನೋ ಅದನ್ನು ತಗೊಳ್ತಾ ಇಲ್ಲ, ನೀವು ಒಪ್ಕೊಳ್ತಾ ಇಲ್ಲ. ಯಾಕಂತ ಗೊತ್ತಾಗ್ತಾ ಇಲ್ಲ. ಮಾಹಿತಿ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಅಥವಾ ನಿಮ್ಗೆ ಮಾಹಿತಿನೇ ಬೇಡ ಅನ್ನೋದು ಗೊತ್ತಿಲ್ಲ. ಸೊ ಏನಾದರೂ ಇದ್ದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿರಿ. ಸೊ ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕ್ಬೇಡ್ರಿ. ನಿಮ್ಗೆ ಅಟ್ಲೀಸ್ಟ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಹೋಗ್ಬಿಡಿ. ಬ್ಯಾಡ್ ಕಮೆಂಟ್ಸ್ ಹಾಕಿ ನಮ್ಮನ್ನ ಏನಂತಾರೆ ಉತ್ತೇಜನ ಕೊಡೋ ಬದಲು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದೊಂದು ಪುಟ್ಟ ಮಾಹಿತಿ ನಿಮಗೋಸ್ಕರ. ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್ ಫ್ರಮ್ ರವಿರಾಜ್.